ಸ್ನೇಹಿತರೆ, ಧರ್ಮಸ್ಥಳ ಸುತ್ತಮುತ್ತ ಆಗಿರುವಂತಹ ಒಂದಷ್ಟು ಘಟನೆಗಳು ಜೊತೆಗೆ ಹೂತಿರುವಂತಹ ಶವಗಳನ್ನು ಮತ್ತೆ ಹೊರತೆಗೆಯುವಂಥ ಕೆಲಸ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಯಾಕೆಂತಂದರೆ ಕಳೆದ ಕೆಲ ದಿನಗಳ ಹಿಂದೆ ಮಂಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮುಂದೆ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ಅನ್ನುವಂಥ ಒಂದು ವಕೀಲರ ತಂಡ ಎಸ್ ಪಿಯನ್ನು ಭೇಟಿ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ಪ್ರಮುಖವಾದಂಥ ಕಾರಣ, ನಮ್ಮ ಕಚೇರಿಗೆ ಅಥವಾ ನಮಗೆ ಒಬ್ಬ ಅನಾಮಧೇಯ ವ್ಯಕ್ತಿ ಒಂದು ಪತ್ರ ಮತ್ತು ಒಂದಷ್ಟು ಫೋಟೋಸ್ಗಳನ್ನು ಕೊಟ್ಟಿದ್ದಾರೆ. ಆ ಕುರಿತಂತೆ ಆ ಒಬ್ಬ ವ್ಯಕ್ತಿಗೆ ನೀವು ರಕ್ಷಣೆಯನ್ನು ಕೊಡೋದಾದರೆ ಆ ಪತ್ರದಲ್ಲಿರುವಂಥದ್ದು ಜೊತೆಗೆ ಅವರೇನು ಒಂದಷ್ಟು ಫೋಟೋಸ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳೋಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂದರೆ ಎಸ್ ಪಿ ಕಚೇರಿಗೆ ವಕೀಲರ ತಂಡ ಬರುತ್ತೆ. ಹಾಗಿದ್ದರೆ ಆ ಒಂದು ವಕೀಲರ ತಂಡಕ್ಕೆ ಅನಾಮಧೇಯ ವ್ಯಕ್ತಿ ಅನ್ನುವಂತಹ ಏನು ಪತ್ರ ಬರೆದಿದ್ದಾನೆ ಆ ಪತ್ರದಲ್ಲಿ ಏನಿದೆ, ನಿಜವಾಗ್ಲೂ ಈ ಪತ್ರ ಇದೀಗ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ವೈರಲ್ ಆದ ನಂತರ ನಿಜವಾಗ್ಲೂ ಧರ್ಮಸ್ಥಳ ಸುತ್ತಮುತ್ತದಲ್ಲಿ ಕಳೆದ ಹಲವು ವರ್ಷಗಳಿಂದ ಹೂತಂತಹ ಅಥವಾ ಆಗಿರುವಂತಹ ಬಹುತೇಕ ಸಾವುಗಳಿಗೇನಿದ್ದಾವೆ, ಶವಗಳನ್ನು ಹೂಳಲಾಗಿದೆ, ಆ ಎಲ್ಲ ಶವಗಳನ್ನು ಹೊರತೆಗೆಯುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುತ್ತಾ ಅನ್ನುವಂತಹ ಒಂದು ಅನುಮಾನನೂ ಕೂಡ ಇದೀಗ ಮೂಡ್ತಾ ಇದೆ. ವಕೀಲರ ತಂಡ ಮಂಗಳೂರು ಪೊಲೀಸ್ ಎಸ್ ಪಿ ಕಚೇರಿ ಮುಂದೆ ಬಂದು ಮನವಿಯನ್ನು ಕೊಡಲಿಕ್ಕೆ ಮುಂದಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಎಸ್ ಪಿ ಇರೋದಿಲ್ಲ. ಸೊ ತಂಡ ವಾಪಸ್ ಹೋಗುತ್ತೆ. ಇದೀಗ ಸುಮಾರು 6 ಪುಟಗಳ ಒಂದು ಪತ್ರ ವೈರಲ್ ಆಗ್ತಿದೆ. ಪ್ರಮುಖವಾಗಿ ಆ ಒಂದು ಪತ್ರವನ್ನು ಮಂಗಳೂರು ಎಸ್ ಪಿ ಅವರಿಗೆ ಲೆಟರನ್ನು ಮಾಡಿ ಅವರಿಗೆ ಅಡ್ರೆಸ್ಸನ್ನು ಮಾಡಿ ಆ ಪತ್ರವನ್ನು ಬಿಡುಗಡೆ ಮಾಡಲಾಗಿದೆ. ಹಾಗಿದ್ದರೆ ಆ ಒಂದು ಪತ್ರದಲ್ಲಿ ಏನಿದೆ, ಆ ಪತ್ರವನ್ನು ನೋಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಜನರಿಗೆ ಒಂದು ಅನುಮಾನ ಆಗಿರ್ಬೋದು, ಒಂದಷ್ಟು ಆತಂಕ ಇರ್ಬೋದು, ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ಇದೇ ರೀತಿಯಾಗಿ ಆಗಿತ್ತಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಹುಟ್ಟಾಕತ್ತೆ. ಸೊ ವಕೀಲರ ತಂಡದ ಮೂಲಕ ಆ ವ್ಯಕ್ತಿ ಮಂಗಳೂರು ಎಸ್ ಪಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಹಾಗಿದ್ರೆ ಆ ಒಂದು ಪತ್ರ ಸುಮಾರು 6 ಪುಟಗಳಿರುವಂತಹ ಆ ಒಂದು ಪತ್ರದಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನು ನಾನು ವಿವರಿಸ್ತಾ ಹೋಗ್ತೀನಿ. ಸೊ ವಿಷಯದಲ್ಲಿ ನನಗೆ ನಿರಂತರವಾದಂಥ ಒಂದು ಪ್ರಾಣ ಬೆದರಿಕೆ ಇತ್ತು. ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೊಲೆಗೊಳಗಾದಂತಹ ಮತ್ತು ಪ್ರಮುಖವಾಗಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಗೊಳಗಾದಂತಹ ಅನೇಕ ಮೃತದೇಹಗಳು ಮತ್ತು ಸಾಕ್ಷಿಗಳು ನನ್ನಿಂದ ಬಲವಂತವಾಗಿ ಹೂತು ಹಾಕಿಸಿರುವ ಬಗ್ಗೆ ದೂರು ಅನ್ನುವಂಥದ್ದು. ನನ್ನಿಂದ ಹೂತು ಹಾಕಿಸಿರುವ ಮೃತದೇಹಗಳ ಕಳೆಬರಹವನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯಬೇಕೆಂದು ನಾನು ಮನವಿ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ವಿಚಾರ ಇದೆ. ನಾನು ಅತ್ಯಂತ ಭಾರವಾದಂತಹ ಮತ್ತು ಪರಿಹಾರವಾಗದಂತಹ ಪಾಪ ಪ್ರಜ್ಞೆಯಿಂದ ಹೊರಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ದೂರನ್ನು ಕೊಡ್ತಾ ಇದ್ದೀನಿ. ನಾನು ನೋಡಿದಂತಹ ಕೊಲೆಗಳು ಮತ್ತು ನಾನು ಪಡೆದಂತಹ ಶವಗಳನ್ನು ಹೂತು ಹಾಕದಿದ್ದರೆ ಆ ಶವಗಳ ಜೊತೆಯಲ್ಲೇ ನಿನ್ನನ್ನು ಮಣ್ಪಾಲು ಮಾಡ್ತೀನಿ ಅನ್ನುವಂತಹ ಒಂದು ಜೀವ ಬೆದರಿಕೆ ಮತ್ತು ತಳಿತಕ್ಕೆ ಒಳಗಾದಂತಹ ನೋವಿನ ನೆನಪುಗಳನ್ನು ಹೊತ್ಕೊಂಡು ನಾನು ಈ ದೂರನ್ನು ಕೊಡ್ತಾ ಇದ್ದೀನಿ. ಅದರಿಂದ ಆಚೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ದೂರನ್ನು ಕೊಡ್ತಾ ಇದ್ದೀನಿ. ನಾನು ನೋಡಿದಂತಹ ಕೊಲೆಯಾದಂತಹ ಶವಗಳಲ್ಲಿ ಪುರುಷರಿದ್ವು, ಮಹಿಳೆಯರದು ಕೂಡ ಇತ್ತು. ಅದರಲ್ಲೂ ಪ್ರಮುಖವಾಗಿ ಯುವತಿಯರು ಮತ್ತು ಮಹಿಳೆಯರದು ತುಂಬ ರೀತಿಯಾದಂತಹ ಅಂದರೆ ಕೆಟ್ಟದಾದಂತಹ ರೀತಿಯಲ್ಲಿ ಶವಗಳನ್ನು ನಾನು ನೋಡಿದ್ದೀನಿ. ಸೊ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಒದಗಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಪತ್ರವನ್ನು ಬರೆದಿದ್ದಾರೆ. ನಾನು ಕಳೆದ 11 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ರಾತ್ರೋರಾತ್ರಿ ಬಿಟ್ಟೆ. ನಾನು ಧರ್ಮಸ್ಥಳವನ್ನು ಬಿಡಬೇಕಾದ್ರೆ ನಾನು ಬಿಡ್ತಾ ಇರುವಂಥದ್ದು ಅಲ್ಲಿರೋರಿಗೆ ಗೊತ್ತಾಗೋದಿಲ್ವೋ ಅನ್ನುವಂಥದ್ದನ್ನು ಕಂಡು ನಾನು ಧರ್ಮಸ್ಥಳವನ್ನು ಬಿಟ್ಟೆ. ಸೊ ಧರ್ಮಸ್ಥಳದಿಂದ ನಾನು ನೆರೆಯ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿದ್ದೀನಿ. ಆದರೂ ಕೂಡ ಧರ್ಮಸ್ಥಳದಿಂದ ದೂರ ಇದ್ದರೂ ಕೂಡ ನನ್ನಲ್ಲಿರುವಂಥ ಪಾಪ ಪ್ರಜ್ಞೆ ಇದುವರೆಗೂ ಕಡಿಮೆ ಆಗಲಿಲ್ಲ. ಹೀಗಾಗಿ ಆ ಒಂದು ಆತಂಕ ಇರ್ಬೋದು, ಯಾವಾಗ ಬೇಕಾದರೂ ನನ್ನ ಜೀವಕ್ಕೆ ನನ್ನ ಕುಟುಂಬಕ್ಕೆ ಹಾನಿಯಾಗ್ಬೋದು ಅನ್ನುವಂಥ ಆತಂಕದಲ್ಲೇ ನಾನು ದಿನವನ್ನು ಕಳೀತಾ ಇದ್ದೀನಿ ಅನ್ನುವಂಥದ್ದನ್ನು ಕೂಡ ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದೇನೆ. ನಾನು 1995ರಿಂದ ಡಿಸೆಂಬರ್ 2014ರವರೆಗೆ ಧರ್ಮಸ್ಥಳ ದೇವಸ್ಥಾನದಡಿ ನೈರ್ಮಲ್ಯ ಕಾರ್ಮಿಕನಾಗಿ, ಅಂದರೆ ಧರ್ಮಸ್ಥಳದ ಸುತ್ತಮುತ್ತ ಶುಚಿಯನ್ನುಗೊಳಿಸುವಂತಹ ಒಂದು ಕೆಲಸವನ್ನು ಮಾಡ್ತಾಯಿದ್ದೆ. ನನ್ನ ಕೆಲಸ ಆರಂಭದಲ್ಲಿ ಅತ್ಯಂತ ಅದು ಲಿಮಿಟೆಡ್ ಆಗಿತ್ತು. ಅದಾದ ನಂತರ ನಾನು ಯಾವಾಗ ಈ ಒಂದು ಕೆಲಸಗಳಲ್ಲಿ ಅಂದರೆ ಅಪರಾಧ ಕೃತ್ಯಗಳಲ್ಲಿ ಅಥವಾ ಅಪರಾಧ ಸಾಕ್ಷಿಗಳನ್ನು ಮರೆಮಾಚುವಂಥ ಕೆಲಸ ಆಗಿ ಬದಲಾಯಿತು, ಅದಾದ ನಂತರ ನನ್ನ ಉದ್ಯೋಗ ದಿನವಿಡೀ ಆಗೋಕ್ಕೆ ಶುರುವಾಯಿತು ಅನ್ನುವಂಥದ್ದನ್ನು ಅವರ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನನ್ನ ಕೆಲಸ ಆರಂಭದಲ್ಲಿ ಕಸವನ್ನು ಸ್ವಚ್ಛಗೊಳಿಸೋದಾಗಿತ್ತು. ಆದರೆ ದಿನ ಕಳೆದಂತೆ ನಾನು ಕೊಲೆಯಾದಂತಹ ಶವಗಳನ್ನು ಮುಚ್ಚುವಂತಹ ಒಂದು ಕೆಲಸಕ್ಕೆ ನನ್ನನ್ನು ಬಳಸ್ಕೊಳ್ಳೋಕ್ಕೆ ಮುಂದಾದರು. ನಾನು ಮಾಡ್ತಾ ಇದ್ದಂಥ ಕೆಲಸದ ಆರಂಭದಲ್ಲಿ ತುಂಬ ಮೃತದೇಹಗಳನ್ನು ನಾನು ನೋಡ್ತಾ ಇದ್ದೆ. ಮೊದಲಿಗೆ ಇವು ಆತ್ಮಹತ್ಯೆ ಆಗಿರಬೇಕು ಅಥವಾ ಆಕಸ್ಮಿಕವಾಗಿ ನದಿಯಲ್ಲಿ ಬಿದ್ದಿರುವಂತಹ ದೇಹಗಳು ಅಂಥೇಳಿ ನಾನು ಭಾವಿಸಿದ್ದೆ. ಹೀಗೆ ನೋಡಿರುವಂತಹ ಮೃತದೇಹಗಳಲ್ಲಿ ಅಥವಾ ಶವಗಳಲ್ಲಿ ಮಹಿಳೆಯರ ಶವಗಳೇ ಹೆಚ್ಚಾಗಿದ್ವು. ಬಹುತೇಕ ಮಹಿಳೆಯರ ಶವಗಳಲ್ಲಿ ಬಟ್ಟೆ ಅಥವಾ ಒಳ ಉಡುಪುಗಳು ಇರ್ತಾನೆ ಇರಲಿಲ್ಲ. ಅದರಲ್ಲೂ ಪ್ರಮುಖವಾಗಿ ಲೈಂಗಿಕವಾಗಿ ದೌರ್ಜನ್ಯ ಮತ್ತು ಹಿಂಸೆ ಆ ದೇಹದಲ್ಲಿ ಆಗಿದ್ದು ಕಂಡುಬಂತು. ಕೆಲವು ದೇಹಗಳ ಮೇಲೆ
ಗಾಯಗಳಾಗಿತ್ತು, ಆ ಥರದ್ದು ಕೂಡ ಅಂದರೆ ಕತ್ತು ಹಿಸುಕಿರುವಂಥದ್ದು ಈ ಥರದ ಒಂದು ಸನ್ನಿವೇಶಗಳು ಕೂಡ ಆ ಒಂದು ದೇಹದಲ್ಲಿ ಕಂಡುಬಂತು. ಮತ್ತು ಜೊತೆಗೆ ಈ ಒಂದು ಪತ್ರದಲ್ಲಿ ಒಂದಷ್ಟು ಅಂಶಗಳನ್ನು ಒಂದಷ್ಟು ಇನ್ಸಿಡೆಂಟ್ಗಳನ್ನು ಆತ ಉಲ್ಲೇಖವನ್ನು ಮಾಡಿದ್ದಾನೆ. 1998 ಸುಮಾರಿಗೆ ನನ್ನ ಮೇಲೆ ಯಾರು ಕೆಲಸವನ್ನು ಮಾಡ್ತಿದ್ರಲ್ಲ ಅವರು ಒಂದಷ್ಟು ದೇಹಗಳನ್ನು ಪೊಲೀಸರಿಗೆ ವರದಿ ಮಾಡಬೇಕು ಅನ್ನುವಂಥದ್ದನ್ನು ಬಿಟ್ಟು ನನ್ನ ಮೂಲಕ ಅದನ್ನು ವಿಲೇವಾರಿ ಮಾಡಿಸುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ನಾನು ಇದಕ್ಕೆ ಅಂದರೆ ನಾನು ಆಗೋದಿಲ್ಲ ಅಂತ ಹೇಳಿದೆ. ಆದರೆ ನನ್ನ ಮೇಲೆ ಹೊಡೆಯುವಂಥ ಕೆಲಸವನ್ನು ಮಾಡಿದರು, ಹಲ್ಲೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ನೀನೇನಾದರೂ ಈ ದೇಹಗಳನ್ನು ವಿಲೇವಾರಿ ಮಾಡಲಿಲ್ಲ ಅಂತಂದರೆ ಆ ದೇಹಗಳ ರೀತಿಯೇ ನಿನಗೂ ಕೂಡ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ನಿನ್ನ ದೇಹಗಳನ್ನು ತುಂಡು ತುಂಡಾಗಿ ಕತ್ತರಿಸ್ತೀನಿ, ಆ ಶವಗಳ ಜೊತೆ ನಿನ್ನನ್ನು ಕೂಡ ಹೂಳ್ತೀವಿ ಅನ್ನುವಂತಹ ಒಂದು ಬೆದರಿಕೆ ಹಾಕಿದರು. ಇದ್ರ ಜೊತೆಗೆ ನಿನ್ನ ಕುಟುಂಬದವರನ್ನು ಕೂಡ ಬಲಿ ಮಾಡ್ತೀವಿ ಅನ್ನುವಂತಹ ಒಂದು ಬೆದರಿಕೆಯನ್ನು ಹಾಕಿದರು. ಆ ಒಂದು ಆತಂಕ ಅಥವಾ ಆ ಒಂದು ಬೆದರಿಕೆಯಿಂದ ನಾನು ಕೆಲಸಗಳನ್ನು ಅವ್ರು ಹೇಳಿದಂಥ ಕೆಲಸಗಳನ್ನು ಮಾಡೋಕ್ಕೆ ನಾನು ಮುಂದಾದೆ ಅನ್ನುವಂಥದ್ದನ್ನು ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ. ಜೊತೆಗೆ ನೀನು ಈ ವಿಚಾರವನ್ನು ಯಾರಿಗಾದರೂ ಹೇಳಿದರೆ ನಿನ್ನ ಜೀವ ಸಹಿತ ಬಿಡೋದಿಲ್ಲ ಅನ್ನುವಂಥದ್ದನ್ನು ಒಂದು ಬೆದರಿಕೆ ಹಾಕಿದರು. ಸೊ ನನಗೆ ನನ್ನ ಕಣ್ಮುಂದೆ ನನ್ನ ಕುಟುಂಬ ಬಂತು. ಹಾಗಾಗಿ ಅವ್ರು ಹೇಳುವಂಥ ಕೆಲಸವನ್ನು ನಾನು ಮಾಡ್ತಾ ಬಂದೆ. ಪ್ರತಿ ಬಾರಿ ಮೃತದೇಹ ಅಂದರೆ ಶವಗಳು ಕಂಡಾಗ ನನ್ನ ಮೇಲಿರುವಂಥವರು ನನ್ನನ್ನು ಕರಿತಾಯಿದ್ರು. ಅದರಲ್ಲಿ ಬಹುತೇಕ ಶವಗಳಿದ್ವಲ್ಲ ಅವೆಲ್ಲವೂ ಕೂಡ ಅಪ್ರಾಪ್ತ ಹೆಣ್ಣು ಮಕ್ಕಳದಾಗಿತ್ತು, ಮಹಿಳೆಯರದೇ ಹೆಚ್ಚಾಗಿತ್ತು. ಒಳ ಉಡುಪುಗಳು ಇರ್ತಾ ಇರಲಿಲ್ಲ, ಬಟ್ಟೆಗಳು ಹರಿದಾಗಿತ್ತು. ಜೊತೆಗೆ ಅವ್ರ ಖಾಸಗಿ ಭಾಗಗಳಿದ್ವಲ್ಲ ಅಲ್ಲಿ ತುಂಬ ಗಾಯಗಳಾಗಿತ್ತು. ಮತ್ತು ಅವ್ರ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಆಗಿದೆ ಅನ್ನುವಂಥದ್ದನ್ನು ಸೂಚಿಸುವಂತಹ ಸ್ಥಿತಿಯಲ್ಲಿ ಶವಗಳು ಇರ್ತಾಯಿದ್ವು. ಇನ್ನೊಂದಿಷ್ಟು ಶವಗಳನ್ನು ಆ್ಯಸಿಡಿಂದ ಸುಟ್ಟಿದ್ದು ಕೂಡ ಕಂಡು ಬರ್ತಾಯಿತ್ತು ಅನ್ನುವಂಥದ್ದನ್ನು ಉಲ್ಲೇಖವನ್ನು ಮಾಡಲಾಗಿದೆ. ನನಗೆ ಅತ್ಯಂತ ಕಾಡ್ತಾ ಇರುವಂತಹ ಒಂದು ಘಟನೆಯನ್ನು ಇದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. 2010ರಲ್ಲಿ ಕಲ್ಲೇರಿಯಲ್ಲಿರುವಂಥ ಒಂದು ಪೆಟ್ರೋಲ್ ಬಂಕ್ನಿಂದ ಸುಮಾರು 500 ಮೀಟರ್ ದೂರದಲ್ಲಿ ನನ್ನ ಮೇಲ್ವಿಚಾರಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅಂದರೆ ಬಾಲಕಿಯ ದೇಹವನ್ನು ನಾನು ನೋಡ್ತೀನಿ. ಸುಮಾರು 12ರಿಂದ 15 ವರ್ಷ ಇರ್ಬೋದು ಆ ಬಾಲಕಿಗೆ. ಅವಳು ಶಾಲಾ ಸಮವಸ್ತ್ರದ ಶರ್ಟನ್ನು ಧರಿಸಿದ್ಲು. ಅವಳ ಲಂಗ ಮತ್ತು ಒಳ ಉಡುಪುಗಳು ಯಾವುದೂ ಕೂಡ ಇರಲಿಲ್ಲ. ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತು. ಅವಳ ಕುತ್ತಿಗೆಯನ್ನು ಹಿಸುಕುವಂಥ ಕೆಲಸನೂ ಕೂಡ ಆಗಿತ್ತು. ನನಗೆ ಗುಂಡಿ ಅಗೆಯೋಕ್ಕೆ ಹೇಳಿದರು. ಆ ಗುಂಡಿಯಲ್ಲಿ ಅವಳ ಶಾಲಾ ಬ್ಯಾಗು ಅವಳನ್ನು ಹೂಳಬೇಕು ಅಂಥೇಳಿ ಡೈರೆಕ್ಷನ್ಸನ್ನು ಕೊಟ್ಟರು. ಅದ್ರ ಪ್ರಕಾರ ನಾನು ಮಾಡಿದೆ. ಸೊ ಆ ಒಂದು ಇನ್ಸಿಡೆಂಟ್ ನನ್ನ ಕಣ್ಣು ಮುಂದೆ ಈಗಲೂ ಕೂಡ ಬರ್ತಾಯಿದೆ. ಸೊ ಇನ್ನೊಂದು ಇನ್ಸಿಡೆಂಟ್ ಅಂದರೆ 20 ವರ್ಷದ ಮಹಿಳೆಯ ಮೃತದೇಹ. ಆಕೆ ಮುಖಕ್ಕೆ ಆ್ಯಸಿಡ್ನಿಂದ ಸುಟ್ಟಿದ್ದರು. ಆ ದೇಹವನ್ನು ಪೇಪರ್ನಿಂದ ಮುಚ್ಚಿದ್ರು. ಆಕೆಯ ದೇಹವನ್ನು ಹೂಳಬಾರ್ದು, ನೀನು ಅವಳ ಪಾದರಕ್ಷೆ ಮತ್ತು ಅವಳು ಇರುವಂಥ ಎಲ್ಲ ವಸ್ತುಗಳನ್ನು ಸುಡಬೇಕು ಅಂಥೇಳಿ ನನಗೆ ಡೈರೆಕ್ಷನ್ಸ್ ಕೊಟ್ಟರು. ಅದ್ರ ಪ್ರಕಾರ ನಾನು ಸುಟ್ಟೆ. ಇಷ್ಟೇ ಅಲ್ಲದೆ ಧರ್ಮಸ್ಥಳ ಪ್ರದೇಶದಲ್ಲಿ ಭಿಕ್ಷಾಟನೆಗೆ ಅಂತೇಳಿ ತುಂಬ ಜನ ಬರ್ತಾಯಿದ್ರು, ನಿರ್ಗತಿಕ ಪುರುಷರು ಬರ್ತಾಯಿದ್ರು. ಅವರನ್ನು ವ್ಯವಸ್ಥಿತವಾಗಿ ಕೊಲೆ ಮಾಡ್ತಿದ್ರು. ಅಂತಹ ಒಂದು ಘಟನೆಗಳಿಗೆ ನಾನು ಸಾಕ್ಷಿ ಆಗ್ತಿದ್ದೆ. ಜೊತೆಗೆ ಅವರನ್ನು ಕೊಲ್ಲುವಂಥ ವಿಧಾನ ಇತ್ತಲ್ಲ ಅದು ಅತ್ಯಂತ ಕ್ರೂರವಾಗಿತ್ತು. ಅವರನ್ನು ಒಂದು ಕೊಠಡಿಯಲ್ಲಿರುವಂಥ ಒಂದು ಕುರ್ಚಿಗೆ ಕೂರಿಸ್ತಾಯಿದ್ರು. ಟವಲನ್ನು ಬಳಸಿ ಕುತ್ತಿಗೆಯನ್ನು ಹಿಸುಕುವಂಥ ಕೆಲಸವನ್ನು ಮಾಡ್ತಿದ್ರು. ಉಸಿರು ಕಟ್ಟಿಸಿ ಅವರನ್ನು ಸಾಯಿಸ್ತಿದ್ರು. ಸೊ ಈ ಎಲ್ಲ ಕೊಲೆಗಳು ನನ್ನ ಸಮ್ಮುಖದಲ್ಲೇ ನಡೆದಿದ್ದಾವೆ. ಅಂತಹ ಎಲ್ಲ ಶವಗಳನ್ನು ಅರಣ್ಯದಿಂದ ದೂರದ ಪ್ರದೇಶಗಳಿಗೆ ಹೋಗಿ ನಾನು ಹೂತಾಕ್ತಿದ್ದೆ ಅನ್ನುವಂಥದ್ದನ್ನು ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದಷ್ಟು ದಿನ ತುಂಬ ಮೃತದೇಹಗಳನ್ನು ನಾನು ಹೂತಾಕಿದ್ದೀನಿ. ಕೆಲವನ್ನ ಡೀಸೆಲ್ ಹಾಕಿ ಸುಟ್ಟಾಕಿದ್ದೀನಿ. ಇನ್ನು ಕೆಲವನ್ನ ಯಾವುದೇ ರೀತಿಯಾದಂತಹ ಕುರುವು ಸಿಗಬಾರ್ದು ಅನ್ನುವಂಥ ರೀತಿಯಲ್ಲೂ ಕೂಡ ನಾನು ಸುಟ್ಟಾಕಿದ್ದೀನಿ. ಎಲ್ಲವೂ ಕೂಡ ನಾನು ಏನೇ ಕೆಲಸವನ್ನು ಮಾಡಿದ್ರು ನನ್ನ ಮೇಲ್ವಿಚಾರಕರು ಅಂದರೆ ನನ್ನ ಮೇಲ್ಗಡೆ ಯಾರು ಇದ್ರಲ್ವ ಅವರು ಏನು ಡೈರೆಕ್ಷನ್ಸನ್ನು ಕೊಟ್ಟಿದ್ರು ಅದ್ರ ಪ್ರಕಾರನೇ ನಾನು ಮಾಡಿದ್ದೀನಿ. ಸೊ ಸುಮಾರು 100 ದೇಹಗಳನ್ನು ನಾನು ಈ ರೀತಿಯಾಗಿ ವಿಲೇವಾರಿ ಮಾಡಿದ್ದೀನಿ ಅನ್ನುವಂಥದ್ದನ್ನು ಉಲ್ಲೇಖವನ್ನು ಮಾಡಲಾಗಿದೆ. 2014 ಹೊತ್ತಿಗೆ ನಾನು ಸಾಕಷ್ಟು ಹಿಂಸೆಯನ್ನು ಅನುಭವಿಸ್ತಾ ಇದ್ದೆ. ಸೊ ಅದರಿಂದ ನಾನು ಆಚೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನು ಹೊರಗಡೆ ಬರಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲೇ ನನ್ನ ಕುಟುಂಬದ ಬಾಲಕಿಯ ಮೇಲೆ ಇದೇ ರೀತಿಯಾದಂತಹ ಒಂದು ಕಿರುಕುಳ ಆಗುತ್ತೆ. ಅವರು ಬೇರೆ ಯಾರೋ ಅಲ್ಲ, ನನ್ನ ಮೇಲ್ವಿಚಾರಕರು ಯಾರಿದ್ರಲ್ಲ ಅವರ ಸಂಪರ್ಕದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಈ ಕೃತ್ಯವನ್ನು ಮಾಡ್ತಾರೆ. ಸೊ ಹೀಗಾಗಿ ನಾವು ಅಲ್ಲಿಂದ ಹೆಂಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅನ್ನುವಂಥದ್ದನ್ನು ಅರಿತುಬಿಟ್ಟು ನಾವು ಅಲ್ಲಿಂದ ಯಾರಿಗೂ ಕಾಣದಂತೆ ನಾವು ಧರ್ಮಸ್ಥಳವನ್ನು ಬಿಟ್ಟು ಬಂದ್ವಿ. ಸೊ ಫೈನಲಿ ಡಿಸೆಂಬರ್ 2014ರಂದು ನನ್ನ ಕುಟುಂಬದ ಸಮೇತ ನಾನು ಧರ್ಮಸ್ಥಳವನ್ನು ಬಿಟ್ಟು ನಾನು ಆಚೆ ಬಂದೆ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅನ್ನುವಂಥದ್ದನ್ನು ಯಾರಿಗೂ ಹೇಳದೆ ನಾವು ನೆರೆಯ ರಾಜ್ಯಕ್ಕೆ ಹೋಗಿ ಅಲ್ಲಿ ತಲೆಮರೆಸ್ಕೊಂಡಿದ್ವಿ. ನಾವು ಬದುಕುವಂತಹ ಪ್ರತಿ ಕ್ಷಣವೂ ಅತ್ಯಂತ ಆತಂಕ ಆಗಿರ್ಬೋದು, ಭಯದಿಂದನೇ ನಾನು ಜೀವನವನ್ನು ಕಳೀತಾ ಇದ್ದೆ. ಯಾವಾಗ ನನ್ನ ಮೇಲೆ ಅಟ್ಯಾಕ್ ಆಗುತ್ತೋ ಅನ್ನುವಂತಹ ಒಂದು ಆತಂಕದಲ್ಲಿ ಇದ್ದಿದ್ದರಿಂದ ಕ್ರಮೇಣ ನಾನು ಮನೆಗಳನ್ನು ಚೇಂಜ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೆ. ನಾನು ಇದುವರೆಗೂ ಏನು ಹೇಳ್ತಾ ಇದ್ದೀನಲ್ಲ ಅವೆಲ್ಲವೂ
ಸಾಕ್ಷಿ ಸಮೇತ ನಾನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ಇತ್ತೀಚೆಗೆ ನಾನು ಹಿಂದೆ ಅಂದರೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಹೂತಿದ್ದಂತಹ ಒಂದು ಮೃತದೇಹವನ್ನು ಯಾರಿಗೂ ಗೊತ್ತಾಗದಂತೆ ಹೋಗಿ ನಾನು ಅದರ ಕಳೇಬರವನ್ನು ತೊಗೊಬಂದಿದ್ದೀನಿ. ಅದರ ವಿವರವನ್ನು ನಾನು ತನಿಖಾಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ನಾನು ಕೊಡೋಕ್ಕೆ ಸಿದ್ಧ ಇದ್ದೀನಿ. ಆ ಒಂದು ಕಳೇಬರಹದ ಫೋಟೋಗಳನ್ನು ಕೂಡ ನಾನು ತಗೊಂಡಿದ್ದೀನಿ ಅನ್ನುವಂಥದ್ದನ್ನು ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ರಹಸ್ಯ ಸ್ಥಳಕ್ಕೆ ಹೋಗಿ ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಆ ಒಂದು ನಿಟ್ಟಿನಲ್ಲಿ ನಾನು ಹೋಗಿ ಅದರ ಕಳೇಬರಹವನ್ನು ನಾನು ತೊಗೊಂಡು ಬಂದಿದ್ದೀನಿ. ಸೊ ಪೊಲೀಸರ ಸಮ್ಮುಖದಲ್ಲಿ ನಾನು ಎಲ್ಲೆಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಲ್ಲ ಅವೆಲ್ಲವನ್ನು ನಾನು ತೆಗಿಲಿಕ್ಕೆ ನಾನು ಸಿದ್ಧನಿದ್ದೀನಿ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಲಾಗಿದೆ. ಹಾಗೆಯೇ ನನ್ನ ಕಣ್ಮುಂದೆ ಅಥವಾ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಗಿದ್ದಂತಹ ಎಲ್ಲ ಸಾವುಗಳು ಅಥವಾ ಶವಗಳೇನಿದಾವಲ್ಲ ಅವೆಲ್ಲವೂ ಕೂಡ ಧರ್ಮಸ್ಥಳ ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟವರು ಮತ್ತು ಇತರ ಸಿಬ್ಬಂದಿಗಳು. ನಾನು ಅವರ ಹೆಸರುಗಳನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಯಾರು ನನಗೆ ಮೃತದೇಹ ಅಥವಾ ಶವಗಳನ್ನು ಹೂತು ಹಾಕಬೇಕು ಅಂತೇಳಿ ಡೈರೆಕ್ಷನ್ಸನ್ನು ಕೊಡ್ತಿದ್ರಲ್ಲ ಅವರೇ ನನಗೆ ನಿರಂತರವಾದಂಥ ಜೀವ ಬೆದರಿಕೆ ಮತ್ತು ಹಿಂಸೆಯನ್ನು ಕೊಡ್ತಾಯಿದ್ರು. ಅವರೆಲ್ಲರೂ ಪ್ರಭಾವಿಗಳು. ಅವ್ರ ವಿರುದ್ಧ ಯಾರಾದರೂ ಮಾತಾಡ್ತಾರೆ ಅಂತಂದರೆ ಯಾರು ಆರೋಪವನ್ನು ಮಾಡ್ತಾರಲ್ಲ ಅವರ ಜೀವವನ್ನೇ ತೆಗೆಯುವಷ್ಟರ ಮಟ್ಟಿಗೆ ಅವರು ಪ್ರಭಾವಿಗಳಾಗಿದ್ದಾರೆ. ಸೊ ನೀವು ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡ್ತೀನಿ ಅನ್ನುವಂಥದ್ದಾಗಿದ್ದರೆ ನಾನು ಉಲ್ಲೇಖ ಮಾಡಿರುವಂತಹ ಆರೋಪಿತರು ಯಾರಿದ್ದಾರೆ ಅವರ ಹೆಸರುಗಳು ಮತ್ತು ಅವರು ಯಾವ ರೀತಿಯಾಗಿ ಭಾಗಿಯಾಗಿದ್ದಾರೆ ಇವೆಲ್ಲವನ್ನು ಕೂಡ ನಾನು ಹೇಳಲಿಕ್ಕೆ ನಾನು ಸಿದ್ಧನಿದ್ದೀನಿ ಅನ್ನುವಂಥದ್ದನ್ನು ಆ ವ್ಯಕ್ತಿ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ಅಂದರೆ ನಾನು ಕೊಡ್ತಾ ಇರುವಂಥ ದೂರುಗಳು ಯಾವುದು ಕೂಡ ಸುಳ್ಳಲ್ಲ, ಎಲ್ಲವೂ ಕೂಡ ಸತ್ಯ. ಮೇಲೆ ಹೇಳಿರುವಂತಹ ವಿಚಾರ ನನ್ನ ಜ್ಞಾನ ಮತ್ತು ನಂಬಿಕೆಗೆ ಅನುಗುಣವಾಗಿ ಹೇಳಿರ್ತೇನೆ ಅನ್ನುವಂಥದ್ದನ್ನು ನಾನು ದೃಢೀಕರಿಸ್ತೀನಿ. ಅಂದರೆ ನಾನು ಹೇಳಬೇಕು ಈ ಒಂದು ಲೈನನ್ನು ಓದಿದ ಮೇಲೆ ಇಲ್ಲ ಇವನು ಯಾರೋ ಮಾನಸಿಕ ಅಸ್ವಸ್ಥ ಹೀಗಾಗಿನೇ ಅವನು ವಿಚಿತ್ರವಾಗೆಲ್ಲ ದೂರನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ಒಂದಷ್ಟು ಜನ ಕ್ಲೈಮ್ ಮಾಡ್ಕೊಳ್ತಾರೆ. ಆದರೆ ಅದನ್ನು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲ ನಾನು ಹೇಳ್ತಾ ಇರುವಂತಹ ವಿಚಾರಗಳೇನಿದಾವಲ್ಲ ಅವೆಲ್ಲವೂ ಕೂಡ ಸತ್ಯವಾದದ್ದು, ನನ್ನ ಮಾನಸಿಕ ಸ್ಥಿತಿನೂ ಕೂಡ ಸರಿಯಾಗಿದೆ, ನಾನು ಹೇಳ್ತಾ ಇರುವಂಥದ್ದು ಎಲ್ಲದೂ ಕೂಡ ಸತ್ಯ ಅನ್ನುವಂಥದ್ದನ್ನು ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ನಾನು ಹೇಳಿರುವಂಥ ಸತ್ಯವನ್ನು ಪ್ರೂವ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪರೀಕ್ಷೆಗೂ ಕೂಡ ನಾನು ಸಿದ್ಧನಿದ್ದೇನೆ ಅನ್ನುವಂಥದ್ದನ್ನು ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೊನೆಯದಾಗಿ ಆ ವ್ಯಕ್ತಿ ಆ ಪತ್ರದಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದಷ್ಟು ದಿವಸ ನೂರಾರು ಮೃತದೇಹಗಳನ್ನು ನಾನು ಹೂತಾಕಿದ್ದೀನಿ. ಆ ಎಲ್ಲ ಮೃತದೇಹಗಳು ಕೂಡ ಗೌರವ ಮತ್ತು ಅಂತ್ಯ ಸಂಸ್ಕಾರಗಳಿಂದ ವಂಚಿತವಾಗಿದ್ದಾವೆ. ಸೊ ಈಗ ಹೊರತೆಗೆಯುವಂತಹ ಕಳೇಬರಗಳಿದ್ದಾವಲ್ಲ ಅವಕ್ಕೆ ಗೌರವಪೂರ್ವಕವಾಗಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು. ಆ ನೊಂದ ಆತ್ಮಗಳಿಗೆ ಶಾಂತಿ ಸಿಕ್ಕಿ ನನ್ನ ಪಾಪ ಪ್ರಜ್ಞೆನೂ ಕೂಡ ಕಡಿಮೆ ಮಾಡಬೇಕು ಅನ್ನುವಂಥದ್ದು ನನ್ನ ನಂಬಿಕೆ ಇದೆ. ಸೊ ಆ ಕಾರಣದಿಂದ ನಾನು ಹೂತು ಹಾಕಿದಂತಹ ನೂರಾರು ಶವಗಳನ್ನು ಕಾನೂನಿನ ಪ್ರಕಾರ ಹೊರತೆಗೆಯೋಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದನ್ನು ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈ ವಿಚಾರಗಳಿದಾವಲ್ಲ ಅಂದರೆ ನಾನು ಹೇಳಿರುವಂಥ ವಿಚಾರಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಒಂದಷ್ಟು ಮೃತದೇಹಗಳಿದಾವಲ್ಲ ಅವು ಅದರದ್ದೇ ಆದಂತಹ ಅಂದರೆ ಕೀಳು ಜಾತಿ ಆಗಿರ್ಬೋದು ಅಥವಾ ಆರ್ಥಿಕವಾಗಿ ತುಂಬ ಹಿಂದುಳಿದವರು ಅನ್ನುವಂಥದ್ದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಆದರೆ ಈ ದೂರನ್ನು ಪರಿಗಣಿಸಿ ಆದ್ರೂ ಅಂತಹ ಒಂದು ನಿರ್ಲಕ್ಷ್ಯವನ್ನು ತೋರೋದು ಬೇಡ. ಯಾರೇ ಆಗಿದ್ದರೂ ಕೂಡ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು. ಸಾವಿಗೆ ಈಡಾಗಿರುವಂತಹ ಮೃತದೇಹಗಳಿದಾವಲ್ಲ ಅವಕ್ಕೆ ಒಂದು ನ್ಯಾಯವನ್ನು ದೊರಕಿಸಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ನನ್ನ ಹೆಸರು ಮತ್ತು ಮಾಹಿತಿಯನ್ನು ಗೌಪ್ಯವಾಗಿ ಇಡಬೇಕು ಅನ್ನುವಂಥದ್ದನ್ನು ಕೂಡ ಆ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಧರ್ಮಸ್ಥಳದಲ್ಲಿ ಈ ಟೈಮಿಂದ ಈ ಟೈಮ್ವರೆಗೆ ಕೆಲಸವನ್ನು ಮಾಡ್ತಾಯಿದ್ದೆ. ನನ್ನ ಕೆಲಸ ಈ ರೀತಿಯಾಗಿತ್ತು. ಮೇಲ್ವಿಚಾರಕರು ಕೊಟ್ಟಂತಹ ಡೈರೆಕ್ಷನ್ಸ್ ಆಧಾರದ ಮೇಲೆ ನಾನು ಶವಗಳನ್ನು ಹೂತಾಕ್ತಿದ್ದೆ ಅನ್ನುವಂತಹ ಉಲ್ಲೇಖವನ್ನು ಮಾಡಿರುವಂತಹ ವ್ಯಕ್ತಿಯನ್ನು ಹುಡುಕುವಂಥದ್ದು ದೊಡ್ಡದೇನಲ್ಲ. ಯಾರು ಕೊಲೆ ಅತ್ಯಾಚಾರಗಳಲ್ಲಿ ಭಾಗಿಯಾಗಿದ್ದಾರಲ್ವ ಪ್ರಭಾವಿಗಳು ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ಪ್ರಭಾವಿಗಳಿಗೆ ಈ ವ್ಯಕ್ತಿಯನ್ನು ಹುಡುಕುವಂಥದ್ದು ದೊಡ್ಡದೇನಲ್ಲ. ಸೊ ಆ ಒಂದು ಪತ್ರದಲ್ಲಿ ಆ ವ್ಯಕ್ತಿ ಮತ್ತೊಂದು ಉಲ್ಲೇಖವನ್ನು ಮಾಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ನಾನು ಅವರ ಹೆಸರುಗಳನ್ನು ಬಹಿರಂಗಪಡಿಸುವ ಮೊದಲು ನನಗೇನಾದರೂ ಜೀವಕ್ಕೆ ಹಾನಿಯಾದರೆ ಅಥವಾ ನಾನೇನಾದರೂ ಕೊಲೆ ಆದರೆ ಅಥವಾ ನಾನು ಸಿಗ್ದಿತಿ ಹೋದರೆ ಯಾವುದೂ ನಾಶ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಾನು ಸಹಿ ಮಾಡಿರುವಂತಹ ದೂರಾಗಿರ್ಬೋದು ಸಂಬಂಧಪಟ್ಟಂಥ ದಾಖಲೆಗಳನ್ನು ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂತಹ KV ಧನಂಜಯ್ ಅವರಿಗೆ ನಾನು ನೀಡಿದ್ದೀನಿ ಅನ್ನುವಂಥದ್ದನ್ನು ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಇನ್ನು SP ಅವರಿಗೆ ಕೊಟ್ಟಿರುವಂತಹ ದೂರಿನಲ್ಲಿ ಆಧಾರ್ ಕಾರ್ಡು, ಧರ್ಮಸ್ಥಳ ಸಂಸ್ಥೆಯಿಂದ ನೀಡಿರುವಂತಹ ಗುರುತಿನ ಚೀಟಿ, ಬೆಳ್ತಂಗಡಿ ಮತ್ತು ಧರ್ಮಸ್ಥಳದಲ್ಲಿ ನೋಂದಾಯಿತ ಆಗಿರುವಂತಹ ವೋಟರ್ ID ಕಾರ್ಡು ಮತ್ತು ಕಳೇಬರಹದ ಅವಶೇಷಗಳ ಛಾಯಾಚಿತ್ರಗಳು ಇದಿಷ್ಟನ್ನು ಕೂಡ ಪೊಲೀಸರಿಗೆ ಕೊಡುವಂಥ ಕೆಲಸವನ್ನು ವಕೀಲರ ತಂಡ ಮಾಡಿದೆ. ಸೊ ನೋಡೋಣ
ಕಳೆದ ಕೆಲವು ವರ್ಷಗಳಿಂದ ಧರ್ಮಸ್ಥಳ ಅನ್ನುವಂಥದ್ದು ಬಂದಾಗ ಎಲ್ಲೋ ಒಂದು ಕಡೆ ಪವಿತ್ರವಾದಂಥ ಸ್ಥಳ, ಆ ಪವಿತ್ರವಾದಂಥ ಸ್ಥಳಕ್ಕೆ ಕೆಟ್ಟ ಹೆಸರನ್ನು ತರುವಂಥ ಕೆಲಸ ಆಗ್ತಿದೆ ಅನ್ನುವಂಥದ್ದು ಕೂಡ ಆರೋಪ ಕೇಳಿಬಂದಿತ್ತು. ಅದನ್ನು ಹೊರತಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ಒಂದಷ್ಟು ಲೆಟರ್ಗಳನ್ನು ಅಥವಾ ಒಂದಷ್ಟು ದೂರಿನ ಪ್ರತಿಯನ್ನು ನಾವು ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಿದ್ದಾವ ಅನ್ನುವಂತಹ ಒಂದು ಅನುಮಾನ ಮೂಡ್ತಾ ಇದೆ. ಈ ಒಂದು ದೂರನ್ನು ಆಧರಿಸಿ ಇದೀಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಧರ್ಮಸ್ಥಳದ ಪೊಲೀಸರಿಗೆ ಒಂದು ಡೈರೆಕ್ಷನ್ಸನ್ನು ಕೊಟ್ಟಿದ್ದಾರೆ. ವಕೀಲರ ತಂಡದ ಜೊತೆಗೆ ಪೊಲೀಸರು ಕೂಡ ಒಂದು ನಿರಂತರವಾದಂಥ ಒಂದು ಸಂಭಾಷಣೆಯಲ್ಲಿದ್ದಾರೆ, ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಯಾವಾಗ ಆ ವ್ಯಕ್ತಿ ದೂರನ್ನು ಕೊಟ್ಟಿರುವಂತಹ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ, ಅವರ ಸಮ್ಮುಖದಲ್ಲಿ ಹೂತಿಟ್ಟಿರುವಂತಹ ನೂರಾರು ಶವಗಳನ್ನು ಹೊರತೆಗೆಯುವಂಥ ಕೆಲಸ ಆಗತ್ತೆ. ಜೊತೆಗೆ ಆ ಒಂದು ಘಟನೆಗಳಿಗೆ ಯಾರೆಲ್ಲ ಕಾರಣಕರ್ತರಾಗಿದ್ದಾರೆ ಅವರಿಗೆ ಯಾವ ರೀತಿಯಾದಂಥ ಒಂದು ಶಿಕ್ಷೆ ಆಗತ್ತೆ ಅನ್ನುವಂಥದ್ದನ್ನು ಕಾದು ನೋಡೋಣ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.